ಸೂರ್ಯರೇ ಸಿಎಂ ಏನು ಹೇಳಿದ್ರು? ಇನ್ನೇನು ಹೇಳ್ತಾರೆ? ನನ್ನ ನಿಯತ್ತು ಪ್ರಾಮಾಣಿಕತೆಗೆ ಸಿಕ್ಕ ಪ್ರತಿಫಲ ಏನು ಗೊತ್ತಾ? ಶಾಸಕ ಸ್ಥಾನಕ್ಕೆ ರಾಜೀನಾಮೆ. ಅಂದ್ರೆ ರಾಜೀನಾಮೆ ಕೊಡ್ತಾ ಇದ್ದೀರಾ? ಕೊಡ್ತಾ ಇರೋದಲ್ಲ, ಕೊಡದೆ ಬೇರೆ ವಿಧಿ ಇಲ್ಲ. ಇನ್ನು ನಾನು ಕಿಡ್ನಾಪ್ ವಿಷಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮಗನ ನಂಬಿಕೆ ದ್ರೋಹಕ್ಕೆ ನನ್ನ ಪ್ರಾಮಾಣಿಕತೆ ಬಲಿ. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಯಾರು ನಂಬ್ತಾರೋ ಬಿಡ್ತಾರೋ, ಕೊನೆಗೆ ನಿಮ್ಮ ಒಳ್ಳೆತನನೇ ನಿಮ್ಮನ್ನ ಕಾಯುತ್ತೆ. ಕಾಯೋ ದೇವರೇ ಕಣ್ಣು ಮುಚ್ಕೊಂಡು ಕುಳಿತಿರ್ಬೇಕಾದ್ರೆ ಇನ್ಯಾರು ಕಾಯ್ತಾರೆ ಹೇಳಿ? ಅವತ್ತು ಆದಿ ರಾಜಕೀಯಕ್ಕೆ ಸೇರ್ತೀನಿ ಅಂತ ಬಂದಾಗ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರಲ್ಲ, ಅವತ್ತೇ ನಾನು ನಿಮ್ಗೆ ಹೇಳಿದ್ದೆ, ನೀವು ಅವನಿಗೆ ಆಶೀರ್ವಾದ ಮಾಡಿದ್ರಿ, ಅದೇ ನನಗೆ ಶಾಪ ಅಂತ. ಹಾಗೆ ಆಯ್ತು ನೋಡಿ. ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ, ಆದರೆ ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ ಅಂತ ನನಗೆ ಗೊತ್ತು. ನೀವು ಮಗನಿಗೆ ಪ್ರಾಮಾಣಿಕವಾಗಿ ಆಶೀರ್ವಾದ ಮಾಡಿ ಕಳಿಸಿದ್ರಿ, ಅವನು ಅದನ್ನು ಮಿಸ್ಯೂಸ್ ಮಾಡ್ಕೊಂಡ, ನನ್ನನ್ನು ಹಾಳು ಬಾವಿಗೆ ತಳ್ಳಿಬಿಟ್ಟ. ನಿಮ್ಮ ಶಾಸಕ ಸ್ಥಾನ ಹೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ಮನಸ್ಸಿಗೆ ಇನ್ನಷ್ಟು ಆಘಾತ. ನೀವು ಯಾವಾಗಲೂ ಜನಗಳ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ, ಆದರೆ ಇವತ್ತಿಂಥ ಪರಿಸ್ಥಿತಿಲೂ ನಿಮ್ಮ ಒಳ್ಳೆತನಕ್ಕೆ ಯಾರೂ ಬೆಟ್ ಮಾಡಲ್ಲ. ಬಿಟ್ಬಿಡಿ ಸೂರ್ಯವ್ರೆ, ಈ ರಾಜಕೀಯ ನಿಮ್ಮಂಥವ್ರಿಗಲ್ಲ. ನಾನೇನು ಬಯಸಿ ರಾಜಕೀಯಕ್ಕೆ ಬಂದಿಲ್ಲ. ಈಗ ಬಯಸ್ತೆ ಅದು ನನ್ನನ್ನು ಬಿಟ್ಟು ಹೋಗ್ತಾ ಇದೆ. ಇನ್ನು ತನಿಖೆ ವಿಚಾರಣೆ ಅಂತ ಏನೇನೋ ಇರುತ್ತೆ, ಅದಕ್ಕೆ ನಾನು ರೆಡಿ ಆಗ್ಬೇಕಷ್ಟೆ. ಯೋಚನೆ ಮಾಡಬೇಡಿ. ಏನು ಮಾಡೋಕ್ಕಾಗತ್ತೆ ಹೇಳಿ? ನಾವು ಪಡ್ಕೊಂಬಂದಿರತ್ತೆ ಅಷ್ಟು. ನಿಮ್ಮ ಶಾಸಕ ಸ್ಥಾನ ಹೋಯ್ತು, ನಿಮ್ಮ ಪ್ರಾಮಾಣಿಕತೆಗೆ ಮಸಿ ಬೆಳೆದ್ರು. ಆದರೆ ಇವತ್ತು ಈ ಮನೆಯವರೇ ಆಸ್ತಿ ಮೇಲೆ ಕಣ್ಣು ಹಾಕಿದ್ದಾರೆ. ಏನು? ನಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿದಾರಾ? ಯಾರು? ಸ್ವಾತಿ ಅಜ್ಜಿ.